ಬೆಂಗಳೂರು ನಗರದಲ್ಲಿ ಮಾದಕ ವಸ್ತು ವ್ಯಾಪಾರಿಗಳ ವಿರುದ್ಧ ಸಮರ ಸಾರಿರುವ ಬೆಂಗಳೂರು ನಗರದ ಉತ್ತರ ವಿಭಾಗದ ವಿವಿಧ ಪೊಲೀಸ್ ಠಾಣೆಯ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿ ಕೋಟಿ ಬೆಲೆ ಬಾಳುವ ನಿಷೇಧಿತ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಮುಂದಾಗಿದೆ. ಮಹಾಲಕ್ಷ್ಮಿ ಲೇಔಟ್ ರಾಣಿ ಅಬ್ಬಕ್ಕ ಆಟದ ಮೈದಾನದ ಬಳಿ ಇಬ್ಬರು ಅಪರಿಚಿತರು ನಿಷೇಧಿತ ಮಾದಕ ವಸ್ತು ಹೈಡ್ರೋ ಗಾಂಜಾವನ್ನ ಕಾರಿನಲ್ಲಿ ಇಟ್ಟುಕೊಂಡು ಗಿರಾಕಿಗಳಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ ಎಂಬ ಮಾಹಿತಿಯೊಂದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರಿಗೆ ಸಿಗುತ್ತದೆ. ಕೂಡಲೇ ಕಾರ್ಯಪ್ರವೃತ್ತರಾದ ಮಲ್ಲೇಶ್ವರಂ ಉಪವಿಭಾಗದ ಪ್ರಭಾರ ಎಸಿಪಿ ಮೇರಿ ಶೈಲಜಾ ಅವರು ಎನ್ಡಿಪಿಎಸ್ ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಸ್ಥಳಕ್ಕೆ ಧಾವಿಸಿ ಮಹಿಳೆ ಹಾಗೂ ಪುರುಷ ಡ್ರಗ್ ಪೆಡ್ಲರ್ಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ಥಾಯ್ಲೆಂಡ್ ಬ್ಯಾಂಕಾಕ್ನಿಂದ ನೇರವಾಗಿ ವಿಮಾನದ ಮೂಲಕ ಬೆಂಗಳೂರಿಗೆ ಪಾರ್ಸಲ್ ಮೂಲಕ ತರಿಸಿಕೊಂಡು ಹೆಚ್ಚಿನ ಬೆಲೆಗೆ ಗಿರಾಕಿಗಳಿಗೆ ಮಾರಾಟ ಮಾಡುತ್ತಿದ್ದೇವೆ ಎಂದು ತಪ್ಪೊಪ್ಪಿಕೊಂಡಿದ್ದಾರೆ. ಡ್ರಗ್ ಪೆಡ್ಲರ್ಗಳಾದ 34 ವರ್ಷದ ಸೈಫುದ್ದೀನ್ ಶೇಖ್ ಮತ್ತು 26 ವರ್ಷದ ಸಿಮ್ರಾನ್ ಬಂಧನದಿಂದ 18,60,00,000 ರೂಪಾಯಿ ಮೌಲ್ಯದ 18 ಕೆಜಿ 590 ಗ್ರಾಂ ಹೈಡ್ರೋ ಗಾಂಜಾವನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ 18.60 crores ಹೈಡ್ರೋ ಗಾಂಜಾ ಟೋಟಲ್ 18 kgs 590 grams ಸೀಸ್ ಆಗಿದೆ. ಇದರಲ್ಲಿ ಇಬ್ಬರು ಆರೋಪಿ ಅವರು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಕೆಲವು ಕೀ ಆರೋಪಿ ಯಾರ್ಯಾರು ಇದರಲ್ಲಿ ಶಾಮೀಲು ಅದರ ಬಗ್ಗೆ ಅವ್ರಿಗೆ ಮಾಹಿತಿ ನಮ್ಮ ಟೀಮ್ಗೆ ಗೊತ್ತಾಗಿದೆ. ಇದು ಫಸ್ಟ್ ಟೈಮ್ ನಾವು ಏರ್ಪೋರ್ಟ್ ಇಂದ ಮಾಹಿತಿ ಆದ ಮೇಲೆ ನಮ್ಮ ಏರ್ಪೋರ್ಟಲ್ಲಿ ಮೂವ್ಮೆಂಟ್ ಆಗ್ತು. ಏರ್ಪೋರ್ಟಿಂದ ಬರುವಾಗ ಇದು ಸೀಸ್ ಆಗಿದೆ. ಇದರಲ್ಲಿ ಬ್ಯಾಂಕಾಕ್ ಇಂದ ಇದು ಮೂವ್ಮೆಂಟ್ ಆಗಿತ್ತು ಅಂತ ಮಾಹಿತಿ ಬಂದಿದೆ. ಮುಂದೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ರು ಅವ್ರು ಎಲ್ಲರ ಬಗ್ಗೆ ಕೆಲವು ನಿರ್ದಿಷ್ಟ ಮಾಹಿತಿ ಕೂಡ ಬಂದಿದೆ. ಈ ಟೋಟಲ್ 18.6 crores ಏನು ವ್ಯಾಲ್ಯೂ ಇದೆ ಇದು ಎಲ್ಲ ಕನ್ಸೀಲ್ಡ್ ಆಗಿ ಪ್ಯಾಕೆಟ್ಸ್ ಅಲ್ಲಿ ಇತ್ತು. ಅದು ಮೇಲೆ ಕವರ್ ಮಾಡಿ ಬೇರೆ ರೀತಿ ಒಂದು ಪ್ಯಾಕಿಂಗ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಇಲ್ಲಿವರೆಗೆ ಹೈಡ್ರೋ ಗಾಂಜಾ ಮತ್ತು ಎಸ್ಪೆಷಲಿ ಹೈಡ್ರೋ ಗಾಂಜಾ ನಾವು ಬೇರೆ ಬೇರೆ ರೀತಿಯಿಂದ ನಾವು ರಿಕವರಿ ಮಾಡಿದ್ವಿ. ಬಟ್ ಮ್ಯಾಕ್ಸಿಮಮ್ ಪೋಸ್ಟ್ ಆಫೀಸ್ ಕೊರಿಯರಿಂದ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಕೊರಿಯರ್ ಇಂದ ಮಾಡುವಾಗ ನಾವು ಹಿಡಿದಿದ್ದೀವಿ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಬಿಎಸ್ ನೇಮೇಗೌಡ ಅವರ ನಿರ್ದೇಶನದಂತೆ ಮಲ್ಲೇಶ್ವರ ಉಪವಿಭಾಗದ ಪ್ರಭಾರ ಎಸಿಪಿ ಮೇರಿ ಶೈಲಜಾ ಅವರ ಮಾರ್ಗದರ್ಶನದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜು ನೇತೃತ್ವದಲ್ಲಿ ಪಿಎಸ್ಐಗಳಾದ ಅಹಲ್ಯ, ಸಾಗರ್, ಸಿಬ್ಬಂದಿಗಳಾದ ಪುನೀತ್, ಕುಮಾರ್, ಅಶೋಕ್, ವೆಂಕಟರಮಣಪ್ಪ, ರೇಖಾ, ಉಮೇಶ್, ಜಯಣ್ಣ, ಪರಶುರಾಮ್, ಲಕ್ಷ್ಮಣ್, ಪಾಟೀಲ್, ನಾಗರಾಜ್, ಶಿವಕುಮಾರ್ ಅವರುಗಳ ತಂಡ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಅವರು ಬೆಂಗಳೂರು ನಗರ ಉತ್ತರ ವಿಭಾಗದ ವಿವಿಧ ಪೊಲೀಸ್ ಠಾಣೆಗಳ ಪೊಲೀಸರು ನಿಷೇಧಿತ ಮಾದಕ ವಸ್ತುಗಳ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನ ಕೈಗೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿರುವ ಕಾರ್ಯವನ್ನ ಶ್ಲಾಘಿಸಿ 50,000 ರೂಪಾಯಿ ನಗದು ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ.